ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು. ಈ ಕೌನ್ಸಿಲಿಂಗ್ ಏನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಇದರ ಒಂದು ಡೇಟ್, ಮೊದಲ ಸುತ್ತಿನ ಒಂದು ಡೇಟ್ ಏನಿತ್ತು ರಿಜಿಸ್ಟ್ರೇಷನ್ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಗೆ 19ನೇ ತಾರೀಕು, ಇದೇ ತಿಂಗಳ 19, ನಾಳೆ ಕೊನೆಯ ದಿನಾಂಕ ಆಗಿತ್ತು. ಆದ್ರೆ ಅದನ್ನ ಇವಾಗ ಚೇಂಜ್ ಮಾಡಿ ಕೊನೆಯ ದಿನಾಂಕ 24 ಅಂತ ಮಾಡಿದ್ದಾರೆ. ಇಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ ನೋಡಿ. ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ರೌಂಡ್ 1 ಈಸ್ ಓಪನ್ ಅಪ್ ಟು 11 o'clock on 24th March 2024. ಸೊ 20ನೇ ತಾರೀಕು ಮಟ್ಟ ಮುಂದಾಕಿದ್ದಾರೆ. ಯಾಕಂದ್ರೆ ಸುಮಾರು ಪಾಲಕರಿಗೆ ತುಂಬಾ ಏನದು ಎರರ್ಸ್ ಬರ್ತಾ ಇತ್ತು. ಏನು ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಎರರ್ಸ್ ಬರ್ತಿತ್ತು. ಸುಮಾರು ಜನ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಮಾಡಿಲ್ಲ. ಆದ ಕಾರಣಕ್ಕಾಗಿ ಅದನ್ನ ಡೇಟ್ ಅನ್ನ 24ನೇ ತಾರೀಕಿಗೆ ಮುಂದೂಡಿದ್ದಾರೆ. ನಿಮಗೆ 24ನೇ ತಾರೀಕುವರೆಗೆ ರಿಜಿಸ್ಟ್ರೇಷನ್ ಮಾಡಿ ಚಾಯ್ಸ್ ಫಿಲ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತಿದೆ, ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಡೇಟ್ಗಳನ್ನ ಕೊಡ್ತಾರೆ. ಸ್ಟಾರ್ಟ್ ಆಗಿದ್ದು ರಿಜಿಸ್ಟ್ರೇಷನ್ ಅಂಡ್ ಚಾಯ್ಸ್ ಫಿಲ್ಲಿಂಗ್ ಲಾಸ್ಟ್ ಡೇಟ್ ಇಷ್ಟಿದೆ. ಸೀಟ್ ಅಲೋಕೇಶನ್ ರಿಸಲ್ಟ್ ಇದನ್ನ ಆಮೇಲೆ ಡೇಟ್ ಕೊಡ್ತಾರೆ. ಇವು ಡೇಟ್ಗಳೆಲ್ಲ ಮುಂದೆ ಕೊಡ್ತಾರೆ ನಿಮ್ಗೆ. ಯಾಕಂತಂದ್ರೆ ಈ ತರ ಏನಾದ್ರು ಇಶ್ಯೂಸ್ ಬಂದ್ರೆ ಇದು ಇನ್ನೂ ಒಂಚೂರು ಮುಂದೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಡೇಟ್ ಅನ್ನು ಅವರು ಪ್ರಕಟಣೆ ಮಾಡಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ತೇನೆ. ಪ್ರತಿಯೊಂದು ಸ್ಕೂಲಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಗಳಿವೆ, ಬಾಯ್ಸ್ ಎಷ್ಟಿದೆ, ಗರ್ಲ್ಸ್ ಎಷ್ಟಿದೆ, ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನ ಕೊಡ್ತೇನೆ. ಸ್ಕೂಲ್ ಇನ್ಫಾರ್ಮೇಶನ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಶಾಲೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಇಲ್ಲಿ 6ನೇ ತರಗತಿ ಹೊಡ್ವಿ. ನೆಕ್ಸ್ಟ್ ಸೈನಿಕ್ ಸ್ಕೂಲ್ಸ್ ಸರ್ಚ್. ಪ್ರತಿಯೊಂದು ಸ್ಕೂಲ್ದು ಮ್ಯಾಟ್ರಿಕ್ಸ್ ಬರುತ್ತೆ ಇಲ್ಲಿ. ಸ್ಲೋ ಇದೆ ಇದು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೇನೆ. ಗೊತ್ತಾಯ್ತಲ್ಲ, ಲೈಕ್ 24ನೇ ತಾರೀಕು ಮಟ್ಟ ನಿಮಗೆ ಟೈಮ್ ಇರುತ್ತೆ, ಕಾಲಾವಕಾಶ ಇರುತ್ತೆ ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ ಮಾಡಲಿಕ್ಕೆ. ಖಂಡಿತವಾಗಿ ಚಾಯ್ಸ್ ಫಿಲ್ ಮಾಡ್ಕೊಂಡ್ಬಿಡಿ. ಸೊ ಈ ವಿಡಿಯೋದಲ್ಲಿ ಇದು ವರ್ಕ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇದೇ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಗ್ಗೆ ಮಾತಾಡ್ಬಿಡ್ತೇನೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಬೇಸಿಕಲಿ ನಾವು ಕರ್ನಾಟಕದ ನೋಡ್ಬಿಡೋಣ. ಕರ್ನಾಟಕದ್ದು ಕೊಡಗು ಮತ್ತು ಬಿಜಾಪುರ ನೋಡೋಣ. ಸೊ ಇಲ್ಲಿ ಬಿಜಾಪುರ ಇದೆ. ಬಾಯ್ ಬಂದಾಗ SC ವಿದ್ಯಾರ್ಥಿಗಳಿಗೆ 11 ಸೀಟ್ ಇದೆ, ST 5 ಇದೆ, ಹೋಮ್ OBC 20 ಇದೆ. OBC ವಿದ್ಯಾರ್ಥಿಗಳಿಗೆ ಕರ್ನಾಟಕಕ್ಕೆ ಸೇರಿದಂತ OBC ವಿದ್ಯಾರ್ಥಿಗಳಿಗೆ 20 ಸೀಟ್ಗಳಿದೆ. GM ಕ್ಯಾಟಗರಿಯಲ್ಲಿ 29 ಇದೆ. ಆನಂತರ ಇದು ಹೋಮ್ ಡಿಫೆನ್ಸ್ ಕೋಟಾದಲ್ಲಿ 9 ಇದೆ. ಇದು ಅದರ್ ಸ್ಟೇಟ್ ಬರುತ್ತೆ. ಅದರ್ ಸ್ಟೇಟ್ ಅದ್ ನಾವು ಇವಾಗ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆನಂತರ ಹುಡುಗಿಯರಿಗೆ ಎಷ್ಟಿದೆ ನೋಡಿ. ಹುಡುಗಿಯರಿಗೆ SC ಒಂದೇ ಸೀಟ್ ಇದೆ. ಯಾರಾದ್ರೂ ಹುಡುಗಿ ಒಬ್ಬಳು SC ಅವಳು ಒಂದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವಳಿಗೆ ಸೀಟ್ ಸಿಕ್ಕರೆ ಉಳಿದಂತ SC ವಿದ್ಯಾರ್ಥಿನಿಯರಿಗೆ ಯಾರಿಗೆ ಸೀಟ್ ಸಿಕ್ಕೋದಿಲ್ಲ. ST ಕೂಡ ಒಂದೇ ಸೀಟ್ ಇದೆ. ಇಲ್ಲಿ ನೋಡಿ OBC 2 ಇದೆ. OBC ವಿದ್ಯಾರ್ಥಿನಿಯರಿಗೆ 2 ಇದೆ. ಹೋದ ವರ್ಷ ಇದು ಒಂದೇ ಇತ್ತು. ಇಲ್ಲಿ ನೋಡಿ, ಇದು ಹೋದ ವರ್ಷ 3 ಇತ್ತು. ಯಾವುದು ಬಿಜಾಪುರಕ್ಕೆ 3 ಇತ್ತು. ಇದರಲ್ಲಿ 1 ತೆಗೆದು ಇದಕ್ಕೊಂದು ಹಾಕಿದರೆ GM 2 OBC 2 ಮಾಡಿದೆ. ಇದು ಬಿಜಾಪುರ ಬಾಯ್ಸ್ ಮತ್ತು ಗರ್ಲ್ಸ್ ಸೀಟ್ ಮ್ಯಾಟ್ರಿಕ್ಸ್. ಇಲ್ಲಿ ಕೊಡಗು ಇದೆ. ಕೊಡಗು ನೋಡಿ, ಲಾಸ್ಟ್ ಇಯರ್ SC ಬಂದು 8 ಇತ್ತು. ಇದು ಈ ವರ್ಷ 8 ಇದೆ. ST ಬಂದು 4, OBC ಬಂದು 15, ಜನರಲ್ ಮೆರಿಟ್ 22 ಇದೆ. ಸರಿನಾ? 22 ಇದೆ. ಅದೇ ತರ ಡಿಫೆನ್ಸ್ ಕೋಟ 6 ಇದೆ. ಹುಡುಗಿಯರಿಗೆ ನೋಡಿ, SC 1, ST 1, OBC 1, ಜನರಲ್ 1, ಡಿಫೆನ್ಸ್ 1, ಎಲ್ಲರೂ ಒಂದೊಂದಿದೆ. ಬಿಜಾಪುರದಲ್ಲಿ ಮಾತ್ರ OBC 2 ಮತ್ತೆ ಜನರಲ್ 2. ಇದು ಬಿಜಾಪುರ ಮತ್ತು ಕೊಡಗು ಸೀಟ್ ಮ್ಯಾಟ್ರಿಕ್ಸ್. ಈಗ ನಾವು ಸಂಗೊಳ್ಳಿ ರಾಯಣ್ಣ ನೋಡುವ. ಇಲ್ಲಿ ನ್ಯೂ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿ. ಒಂಚೂರು ಸ್ಲೋ ಇದೆ ಇದು, ನೋಡೋಣ.
ವರ್ಕ್ ಆಗುತ್ತೆ ಅಂತ. ವರ್ಕ್ ಆಗಿದೆ. ಸೊ ನಮ್ದು ಸಂಗೊಳ್ಳಿ ನೋಡುವ, ಇಲ್ಲಿದೆ ನೋಡಿ ಸಂಗೊಳ್ಳಿ. ಎಷ್ಟಿದೆ? ಬಾಯ್ಸ್ SC ಯಲ್ಲಿ 6, ST ಯಲ್ಲಿ 3, OBC 11, ಜನರಲ್ 16, ಡಿಫೆನ್ಸ್ ಕೋಟ 4. ಇದು 40% ರೈಟ್. ಇದು 40%, ನಮಗೆ 60% ಬಂದಿಲ್ಲ. ನೆಕ್ಸ್ಟ್ ಹುಡುಗಿಯರಿಗೆ ನೋಡಿ 6, 3, 11, 16 ನೋಡಿ. ಇದು 50-50% ಇದೆ. ಹುಡುಗಿಯರು 50%, ಹುಡುಗರು 50% ಈ ಒಂದು ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ. ಆ ನಂತರ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಕೂಡ ಎಲ್ಲಿದೆ ನೋಡಿ. ವಿವೇಕ ಸ್ಕೂಲ್ 17ನೇ ನಂಬರ್. ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಬಾಯ್ಸ್ಗೆ ಇಲ್ಲಿ ಮೆರಿಟ್ ವೈಸ್ ಸೆಲೆಕ್ಷನ್ ಆಗಲ್ಲ. ಬೇಸ್ಡ್ ಆನ್ ದಿ ಏನು ಕ್ಯಾಸ್ಟ್ ಮೇಲೆ ಸೆಲೆಕ್ಷನ್ ಆಗಲ್ಲ. ಬೇಸ್ಡ್ ಆನ್ ದಿ ಮೆರಿಟ್. ಬೇಸಿಕಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಹೊಂದಿರ್ತಾರೆ ಅವ್ರದ್ದಾಗತ್ತೆ. ಲೈಕ್ 36 ಹುಡುಗರಿಗಿದೆ, 21 ಹುಡುಗಿಯರಿಗಿದೆ. 40% ರೂಟ್ ಅನ್ಡಿಸೇಬಲ್. ಅದೇ ತರ ಇನ್ನೊಂದು ಬೀದರಲ್ಲಿ ಹೊಸದಾಗಿ ಆಗಿದೆ. ಅದು ಯಾವ್ದು ಸ್ಕೂಲ್ ನೇಮ್ ಏನಪ್ಪಾ ಅಂದ್ರೆ ಇದೇ ಇರಬೇಕು, ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ, ಕರ್ನಾಟಕ. ರೈಟ್. ಇದು ನೋಡಿ ಏನಿದೆ, ಜೆಂಡರ್ ನ್ಯೂಟ್ರಲ್ ಅಂತಂದ್ರೆ ಲೈಕ್ ಹುಡುಗ ಆಗ್ಬಹುದು, ಹುಡುಗಿ ಆಗ್ಬಹುದು. ಇಲ್ಲಿ ಬೇಸ್ಡ್ ಆನ್ ದಿ ಮೆರಿಟ್. ಬೇಸಿಕಲಿ 40% ರೂಟ್ ಅಲ್ಲಿ ಸಿಲೆಕ್ಟ್ ಮಾಡಿದ್ರೆ ನೀವು 32 ಇರುತ್ತೆ. ಇಲ್ಲಿ 60% ರೂಟ್ ಅಲ್ಲಿ 48 ಇರುತ್ತೆ. ಟೋಟಲಿ 180 ಇರುತ್ತೆ. ಜನರಲ್ ನ್ಯೂಟ್ರಲ್ ಅಂತಂದ್ರೆ ಇಲ್ಲಿ ಹುಡುಗಿರಿಗೆ ಎಷ್ಟು, ಹುಡುಗರಿಗೆ ಇಷ್ಟು ಅಂತಿಲ್ಲ. ಯಾರು ಹೈಯೆಸ್ಟ್ ತಗೊಂಡಿರ್ತಾರೆ ಅವರು ಮಾತ್ರ ಇಲ್ಲಿ ಸಿಲೆಕ್ಷನ್ ಆಗ್ತಾರೆ. ಲೈಕ್ ಹುಡುಗಿಯರು ಯಾರಾದ್ರೂ ಎಷ್ಟಪ್ಪ 32 ಹುಡುಗಿ ಬಂದ್ರು 32 ಹುಡುಗಿನೂ ತಗೋಬಹುದು. 32 ಹುಡುಗರು ಬಂದ್ರು 32 ತಗೋಬಹುದು. ಅಂದ್ರೆ ಯಾರು ಹೈಯೆಸ್ಟ್ ಮಾಡಿರ್ತಾರೆ ಅವರು ಇಲ್ಲಿ ಅಡ್ಮಿಷನ್ ಅನ್ನ ತಗೊಳ್ತಾರೆ. ಸೊ ನಾನು ಈಗ ಬಿಜಾಪುರ ತೋರಿಸಿದೆ, ಕೊಡಗು ಹೇಳಿದ್ದೀನಿ, ಸಂಗೊಳ್ಳಿ ರಾಯಣ್ಣ ಆಯ್ತು, ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಆಯ್ತು, ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಯ್ತು. ಇದು 3 ಹೊಸ ಶಾಲೆಗಳ ಬಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.